ಬರಬೇಕು. ಹಾಂ ಬಾ. ಹೇಳಿದೆ ಅವ್ರಿಗೆ. ಹಾಂ ಹೇಳಿದೆ. ಅದಂಗೆ ಮೀಡಿ ಆಂಜನೇಯ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ನಮ್ಮ ಜಲಧಿ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಸ್ಫಟಿಕಪುರಿ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಂಜಾವದತ್ತ ಸ್ವಾಮೀಜಿಯವರು ಇವತ್ತು ವಿಶೇಷವಾಗಿ ಇವತ್ತು ಗಂಗಾ ಪೂಜೆಗೆ ಇವತ್ತು ಬಂದು ದೇವರ ಆಶೀರ್ವಾದ ಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳು ಇವತ್ತು ಅವನ್ನ ಕಣ್ತುಂಬ ನೋಡೋಕ್ಕೊಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿರೋದ್ರಿಂದ ಅವರಿಗೆ ನಮ್ಮ ತುಂಬು ಹೃದಯದಿಂದ ನಮ್ಮ ಟ್ರಸ್ಟು ಮತ್ತು ಎಲ್ಲ ಅಣ್ಣ ತಮ್ಮಂದಿರುಗಳ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಅಮ್ಮಾಜಿಗೆ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಗೂ ಆಂಜನೇಯ ಸ್ವಾಮಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ದೊಡ್ಡೇಗೌಡರ ಸುಪುತ್ರರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮೂರ್ತಿಯವರೇ, ನಮ್ಮ ತಾಲೂಕಿನ ಮುಖಂಡರು ಮತ್ತು PLD ಬ್ಯಾಂಕ್ನ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಮಲ್ಲಣ್ಣಗೌಡ್ರೆ, ನಮ್ಮ ಹಿರಿಯರು ದೊಡ್ಡಯ್ಯನವರಿದ್ದರು, ಪಾಪ ಭಾಳ ದೊಡ್ಡ ಮನುಷ್ಯ, ಯಾವಾಗಲೂ ಕೂಡ ದೇವಸ್ಥಾನದ ಬಗ್ಗೆನೇ ಚಿಂತೆ ಮಾಡೋರು. ಅವರು ಉಗ್ರಪ್ಪನವರು ಇದಲ್ಲ, ಅವರು ಕೂಡ ಮೈಸೂರಿನಿಂದ ಬಂದು ಇಲ್ಲೇ ಸೆಟ್ಲಾಗಿ ದೇವ್ರ ಸೇವೆಯನ್ನು ಅವಿರತವಾಗಿ ಮಾಡೋವಂಥದ್ದು. ಇದೆಲ್ಲಕ್ಕೂ ಮುಖ್ಯ ಕಾರಣ ದೊಡ್ಡೇಗೌಡರು ಮತ್ತು ನಮ್ಮ ಬೇರೆ ಬೇರೆ ರಾಜ್ಯ ಮತ್ತು ತಾಲೂಕಿನ ಮುಖಂಡರುಗಳು ಹಿರಿಯರು ಸೇರಿ ಅವತ್ತು ಚಿಕ್ಕದಾಗಿ ಶುರು ಮಾಡಿದಂಥ ದೇವಸ್ಥಾನ ನಮ್ಮ ಸಮುದಾಯದಲ್ಲಿ ಗೋಣೆನವರಿಗೆ ಇದು ಮೂಲ ದೇವಸ್ಥಾನ. ಇವತ್ತು ಭಾಳ ದೊಡ್ಡ ಪುಣ್ಯಕ್ಷೇತ್ರವಾಗಿ ಬೆಳವಣಿಗೆ ಆಗ್ತಾ ಇರುವಂಥದ್ದು ಮತ್ತು ಅದರ ನೆಕ್ಸ್ಟ್ ತಲೆಮಾರು, ಅದರ ಮಾರನೇ ತಲೆಮಾರೇನಿದೆ ಅವರು ಕೂಡ ನಮ್ಮ ಮಲ್ಲಣ್ಣಗೌಡರಾಗಿರ್ಬೋದು, ಭಾಳ ಜನ ಯುವಕರಾಗಿರ್ಬೋದು, ಮೂರ್ತಿಯವರಾಗಿರ್ಬೋದು, ಅವರೆಲ್ಲರೂ ಕೂಡ ಅವರು ಹಿರಿಯರು ಏನು ಹಾಕ್ಕೊಟ್ಟಿದ್ದಾರೆ ಆ ಪರಂಪರೆಯನ್ನು
ಅದೇ ರೀತಿ ಚಾಚು ತಪ್ಪದೆ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ನಮಗಂತೂ ಭಾಳ ಸಂತೋಷ. ನಮ್ಮ ಭಾರತೀಯ ಸಂಸ್ಕೃತಿಯ ಭಾಳ ದೊಡ್ಡ ನೆಲೆ ಮತ್ತು ಶಕ್ತಿನೇ ನಮ್ಮ ಈ ಆಚರಣೆಗಳು. ನಮ್ಮಲ್ಲಿ ಅದರಲ್ಲೂ ಕೂಡ ನಮ್ಮ ಸಮಾಜದಲ್ಲಿ ಜಲ್ದಿ ಉತ್ಸವಕ್ಕೆ ಭಾಳ ಪ್ರಾಮುಖ್ಯತೆ ಕೊಡುವಂಥದ್ದು, ದೇವರಿಗೆ ಮಡಿ ಮಾಡುವಂಥದ್ದು ಮತ್ತು ನಾವು ಆ ಉತ್ಸವದಲ್ಲಿ ಪಾಲ್ಗೊಂಡು ನಮ್ಮನ್ನು ನಾವು ಶುದ್ಧೀಕರಿಸ್ಕೊಳ್ಳುವಂಥದ್ದು ಇದು ಭಾಳ ಮುಖ್ಯ. ಹಾಗಾಗಿ ದೇವರು ಅದನ್ನೇ ಹೇಳ್ತಾನೆ, ತನುಶುದ್ಧಿ, ಮನಶುದ್ಧಿ, ಚಿತ್ತಶುದ್ಧಿ ಹಾಗೆ ಅಂತ. ನಮ್ಮ ಮನ ಶುದ್ಧಿ ಇಲ್ದಿದ್ರೆ ನಾವು ಯಾವ ಪೂಜೆ ಮಾಡಿ ಏನು ಪ್ರಯೋಜನ ಹಾಗೆ ಅಂತ. ನಮ್ಮ ತನು ಮನ ಶುದ್ಧಿ ಆಗಬೇಕಾದ್ರೆ ನಾವು ಈ ಆಚರಣೆಗಳನ್ನೆಲ್ಲ ಏನು ಮೈಗೂಡಿಸ್ಕೊಂಡಿದ್ದೀವಿ ಇದನ್ನು ಚಾಚು ತಪ್ಪದೆ ಮಾಡಬೇಕಾಗ್ತದೆ. ಮತ್ತು ಇದರಲ್ಲೇ ನಾವು ಸಂತೋಷವನ್ನು ಮತ್ತು ನೆಮ್ಮದಿಯನ್ನು ಕಾಣುವಂಥದ್ದು. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಈ ಆಚರಣೆಗಳಿಗೆ ಬಹಳ ದೊಡ್ಡ ಪರಂಪರೆ, ಇತಿಹಾಸ ಇರುವಂಥದ್ದು. ಅದರಿಂದ ಆ ಆಚರಣೆಯ ಮೂಲಕ ಇವತ್ತು ಜಾತ್ರೆ ನಿನ್ನೆಯಿಂದ ಶುರುವಾಯಿತಣ್ಣ. ಇವತ್ತು ಬೆಳಗ್ಗೆಯಿಂದ ಶುರುವಾಗಿದೆ. ಇವತ್ತು ನಾಳೆ ನಾಡಿದ್ದು ಈ 3 ದಿವಸಗಳ ಕಾಲ ಬಹಳ ವಿಜೃಂಭಣೆಯಿಂದ, ರಥ ಏನಿರಲಿಲ್ಲ, ದೇವಸ್ಥಾನವೂ ಇರಲಿಲ್ಲ. ಈಗ ಭವ್ಯವಾದ ದೇವಾಲಯವನ್ನು, ಬಹಳ ದೊಡ್ಡದಾದ ಸುಂದರವಾದಂಥ ರಥವನ್ನು ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಸೇರಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಕೂಡ ಮಾಡಿದ್ದಾರೆ. ಸಂಜೆ ಲಕ್ಷ್ಮೀ ನರಸಿಂಹನ, ಆಂಜನೇಯನ, ಅಮ್ಮಾಜಿಯ ರಥ, ಭವ್ಯ ರಥ ಹರಿಯುವಂಥದ್ದಿದೆ. ರಥಗಳು ಹೇಗೆ ಹರಿತಾವೆ ಹಾಗೆ ನಮ್ಮ ಕಷ್ಟ, ಕಾರ್ಪಣ್ಯ, ದುಃಖ ದುಮ್ಮಾನಗಳು ಕೂಡ ಹರಿದೋಗಬೇಕು. ಭಕ್ತರಿಗೆ ಒಂದು ಹೊಸ ಚೈತನ್ಯ, ಹೊಸ ಶಕ್ತಿಯನ್ನು ಭಗವಂತ ತನ್ನ ರಥ ಹೇಗೆ ಭವ್ಯವಾಗಿ ಹರಿಸ್ತಾನೆ ಆ ರೀತಿ ಅವ್ರಿಗೂ ಕೂಡ ಹೊಸ ಚೈತನ್ಯವನ್ನು ಕೊಡಬೇಕು ಅನ್ನೋ ಒಂದು ದ್ಯೋತಕವಾಗಿ ನಾವು ಇವೆಲ್ಲ ಆಚರಣೆ ಮಾಡುವಂಥದ್ದು. ಅದೆಲ್ಲವೂ ಕೂಡ ಚೆನ್ನಾಗಿ ಆಗಲಿ ಹಾಗೆ ಅಂತೇಳಿ ಸಂಜೆ ನಾನು ಕೂಡ ಮತ್ತೆ ಸಾಧ್ಯವಾದರೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಇನ್ನೊಂದು 2-3 ಕಡೆ ಕಾರ್ಯಕ್ರಮಗಳಿದ್ದಾವೆ. ಮತ್ತು ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಲ್ಲಿ 1-2 ಕಾರ್ಯಕ್ರಮ ಇದ್ದಾವೆ. ಸಾಧ್ಯವಾದಷ್ಟು ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿ ವರ್ಷ ಕೂಡ ಬಂದಿದ್ದೀವಿ. ಇದು ನಮ್ಮದೇ ಕೆಲಸ ಇದು. ನಾವು ಯಾವಾಗಲೂ ಕೂಡ ಈ ದೇವಸ್ಥಾನ ಟ್ರಸ್ಟ್ನ ಜೊತೆಗೆ ಹಿಂದೆನೂ ಇದ್ದೀವಿ, ಈಗಲೂ ಇದ್ದೀವಿ, ಮುಂದೆನೂ ಇರ್ತೀವಿ. ಅದು ನಮ್ಮ ಕರ್ತವ್ಯ. ನಮ್ಮ ಹಿರಿಯರು ದೊಡ್ಡೇಗೌಡರು ಅಷ್ಟು ಅಭಿಮಾನದಿಂದ ಮಠ ಮತ್ತು ಈ ಒಂದು ದೇವಾಲಯ, ಈ ಪುಣ್ಯಕ್ಷೇತ್ರಕ್ಕೆ ಅವಿನಾಭಾವ ಸಂಬಂಧವನ್ನು ಜೋಡಿಸಿರುವಂಥದ್ದು. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಗವಂತನ ಉತ್ಸವ ಭಾಳ ಚೆನ್ನಾಗಿ ಆಗಿದೆ. ಜಲ್ದಿ ಉತ್ಸವ ಬೆಳಗಿನಿಂದ ನೀವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಮಡಿಗಳನ್ನು ಮಾಡಿಕೊಂಡು ಬೇರೆ ಬೇರೆ ರಾಜ್ಯ ಗ್ರಾಮಗಳಿಂದ ಬಂದು ಮಾಡುವಂಥದ್ದನ್ನು ನೋಡಿದಾಗ ಭಾಳ ಸಂತೋಷ ಆಗ್ತಾ ಇದೆ. ಈ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸುವಂಥ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಈ ಆಚರಣೆ, ಸಂಸ್ಕೃತಿ ಮತ್ತು ಈ ಸಂಪ್ರದಾಯಗಳನ್ನು ದಾಟಿಸುವಂಥ ಕೆಲಸವನ್ನು ಮಾಡೋಣ ಹಾಗೆ ಅಂತೇಳಿ ತಮ್ಮೆಲ್ಲರಿಗೂ, ತಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸದಾ ಒಳಿತನ್ನು ಕರುಣಿಸಲಿ, ಆರೋಗ್ಯಪೂರ್ಣ ಬದುಕನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ